ಸೊ ಹಾಯ್ ಎವ್ರಿವನ್. ಸೊ ಏನಪ್ಪ ಅಂತಂದರೆ ಬಿಜ್ ಗುರುಕುಲಲ್ಲಿ ಜಾಯ್ನ್ ಆಗೋಕ್ಕಿಂತ ಮುಂಚೆ ಲಾಗಿನ್ ಆಗಬೇಕಾಗತ್ತೆ. ಸೊ ಲಾಗಿನ್ ಆಗೋಕ್ಕಿಂತ ಮುಂಚೆ ನೀವು ಇದರಲ್ಲಿ ಒಂದಿಷ್ಟು ಡೀಟೇಲ್ಸ್ನ ಹಾಕಬೇಕಾಗತ್ತೆ. ಸೊ ಅದರಿಂದ ಸ್ಟೆಪ್ ಬೈ ಸ್ಟೆಪ್ ಅದರದ್ದು ವೀಡಿಯೋನ ನಾನು ಕ್ರಿಯೇಟ್ ಮಾಡಬೇಕು ಅಂತಂದು ಹೊಸ ವೀಡಿಯೋನ ಮಾಡ್ತಾಯಿದ್ದೀನಿ. ಹಳೆ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಸೇಮ್ ಅಪ್ಲೈ ಇತ್ತು, ಬಟ್ ಏನಂದರೆ ಇನ್ನೊಂದಿಷ್ಟು ಸ್ಟೆಪ್ ಕಡಿಮೆ ಆಗ್ತಾಯಿದೆ ಮತ್ತು ಅದಕ್ಕಿಂತ ಈಸಿ ಸ್ಟೆಪ್ ಆಗಿ ಕನ್ವರ್ಟ್ ಆಗ್ಬೋದು ಅಂತ ಹೇಳ್ಬೋದು. ಹಾಗೆ ನನ್ನಿಂದ ಜಾಯ್ನ್ ಆಗುವಂಥ ಪ್ರತಿಯೊಬ್ಬರಿಗೂ ಯೂಸ್ ಆಗಲಿ ಅಂತ, ಅವರಿಗೆ ಈಸಿ ಆಗಲಿ ಅಂತ ಈ ವಿಡಿಯೋ ಕ್ರಿಯೇಟ್ ಮಾಡಿದ್ದೀನಿ. ಸೊ ಟಿಲ್ ಎಂಡ್ ತನಕ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಫಸ್ಟ್ ನಾವೇನು ಮಾಡ್ತಾಯಿದ್ದೀನಿ, ನೀವು ತೊಗೊಂಡಿರುವಂಥ ಬಂಡಲ್ದ ಲಿಂಕ್ ನಾನು ನಿಮಗೆ ಟೆಲಿಗ್ರಾಮ್ ಅಥವಾ ವಾಟ್ಸಪ್ಪಲ್ಲಿ ಕಳಿಸಿರ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಫೇನಸ್ ಮತ್ತು ತೊಗೊಂಡಿದ್ರಿ ಅಂತಂದರೆ ಅದರದ್ದು ಲಿಂಕ್ ನಾನು ನಿಮಗೆ ವಾಟ್ಸಪ್ಪಿಗೆ ಕಳಿಸಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಇವಾಗ ನೋಡ್ತಾ ಇರ್ಬೋದು ಅದ್ರ ಲಿಂಕ್ನ ಇಲ್ಲಿ ಕಳಿಸಿದ್ದೀನಿ. ಅದನ್ನು ನೀವು ಜಸ್ಟ್ ಏನು ಮಾಡಬೇಕತ್ತೆ, ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ವೆಬ್ಸೈಟ್ ಪೇಜಲ್ಲಿ ಈ ಥರ ಒಂದಿಷ್ಟು ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಸೊ ಇದರಲ್ಲಿ ನೀವೇನು ಹಾಕಬೇಕಾಗುತ್ತೆ, ನಿಮ್ಮದು ನೇಮ್ ಫಸ್ಟ್ ಒನ್ ಇಲ್ಲಿ ನೇಮ್ ಹಾಕಬೇಕು. ಸೊ ಇಲ್ಲಿ ನೀವು ನೇಮ್ ಹಾಕಿದ್ರಿ, ಇಲ್ಲಿ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ಸೊ ಜಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ನೆಕ್ಸ್ಟ್ ನಿಮ್ಮ ಇಮೇಲ್ ನೇಮ್, ಸೊ ಅಡ್ರೆಸ್ದು ನೇಮ್ ಹಾಕಬೇಕು, ಇಲ್ಲಿ ಹಾಕಬೇಕು. ಎಲ್ಲಿ ಮಿಸ್ಟೇಕ್ ಮಾಡದೆ ಹಾಕಿ. SUSHMEBYHEEDTI@gmail.com. ಓಕೆ. ಸೊ ಇದನ್ನು ನೀವೇನು ಮಾಡಬೇಕಾಗುತ್ತೆ, ಎಂಟ್ರಿ. ಸೊ ಇದನ್ನು ನೀವು ಇನ್ನೊಮ್ಮೆ ಕನ್ಫರ್ಮಿಗೋಸ್ಕರ ಎಲ್ಲೂ ಮಿಸ್ಟೇಕ್ ಮಾಡದೆ ಹಾಕಬೇಕಾಗತ್ತೆ. ಸೊ SUSHMEBYHEEDTI@gmail.com. ಓಕೆ. ಸೊ ಇದನ್ನು ಎಲ್ಲೂ ಮಿಸ್ಟೇಕ್ ಮಾಡಿದೆ ಫಸ್ಟ್ ಹೆಂಗಿತ್ತೋ ಅದೇ ಥರ ಇನ್ನೊಂದು ಸತಿ ಹಾಕೋದು. ಓಕೆ. ನೆಕ್ಸ್ಟ್ ಇವಾಗ ಪಾಸ್ವರ್ಡ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ನೀಟಾಗಿ ನೋಡ್ಕೊಳ್ಳಿ. ಸೊ ಫಸ್ಟ್ ಒಂದು ಲೆಟ್ರ್ ಏನಿರುತ್ತೋ ಸೊ ಕ್ಯಾಪಿಟಲ್ ಇರಬೇಕು, ಎಸ್ ಕ್ಯಾಪಿಟಲ್. ಸೊ ನೆಕ್ಸ್ಟು SUSHMA. ಸೊ ನೆಕ್ಸ್ಟು ಯಾವುದಾದ್ರೂ ನ ಹಾಕಿದ ತಕ್ಷಣ ಸೊ ಇಲ್ಲಿ ಯಾವುದಾದ್ರೂ ಒಂದು 3 ನಂಬರ್ 1 2 3 ನಿಮ್ಗೆ ಯಾವುದು ನಂಬರ್ ನೆನಪಿರುತ್ತೋ ಸೊ ಆ ಒಂದು 3 ನಂಬರ್ನ ಇಲ್ಲಿ ಹಾಕಬೇಕಾಗತ್ತೆ. ಸೊ ಒಂದು ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ಯಾವ ಥರ ನಿಮ್ಮ ನೇಮ್ ಹಾಕಬೇಕು, ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿರಬೇಕು, ನೆಕ್ಸ್ಟ್ ಹಾಕಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಸಿಂಬಲ್ ಇಲ್ಲಿರುತ್ತೆ ನೋಡಿ, ಕೀಬೋರ್ಡಲ್ಲಿ ಇಲ್ಲಿರುತ್ತೆ. ಸೊ ಈ ನ ಹಾಕೋದು. ನೆಕ್ಸ್ಟು ಯಾವುದಾದ್ರೂ 3 ನಂಬರ್, ಸೊ ಯಾವುದಾದ್ರೂ 3 ನಂಬರ್ನ ಹಾಕಿ ನಿಮ್ಮದು ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ಸೊ ಓಕೆ. ಇವಾಗ ಸ್ಟೇಟ್ ಕರ್ನಾಟಕ. ಸೊ ಕರ್ನಾಟಕ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೋರ್ಸ್ ಸೆಲೆಕ್ಷನ್ಗೆ ಹೋಗುತ್ತೆ. ಸೊ ಇಲ್ಲೇನಪ್ಪ ಅಂತಂದರೆ ನೀವು ತೊಗೊಂಡಿರುವಂಥ ಬಂಡಲ್ದ ಇಮೇಜಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಓಕೆ. ಇಲ್ಲಿ ನಂದು ರೆಫರಲ್ ಕೋಡ್, ನಂದಿದು ಕೋಡು. ಸೊ ಈ ಕೋಡನ್ನ ಯೂಸ್ ಮಾಡಿಕೊಂಡು ನೀವೇನು ಮಾಡ್ತಾಯಿದ್ರಿ, ನೀವು ಲಾಗಿನ್ ಆಗ್ತಾಯಿದ್ರಿ ಮುಂಚೆ ಹಳೆ ವಿಡಿಯೋದಲ್ಲಿ. ಬಟ್ ಈ ವಿಡಿಯೋದಲ್ಲಿ ಡೈರೆಕ್ಟಾಗಿ ನಾ ಕಳಿಸಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಆಗಿ ಜಾಯ್ನ್ ಆಗುವಂಥ ಪ್ರೊಸೆಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ನನ್ನ ನೇಮ್ ಕೂಡ ನೋಡ್ತಾ ಇರ್ಬೋದು. ಸೊ ಈ ನೇಮ್, ಸೊ ನನ್ನ ರೆಫರಲ್ ಕೋಡ್, ನೀವು ತೊಗೊಂಡಿರುವಂಥ ಬಂಡಲ್ ಮತ್ತು ಈ ಪ್ರೈಸ್. ಸೊ ನನ್ನ ಕೋಡ್ನ ಯೂಸ್ ಮಾಡಿಕೊಂಡ್ರೆ ಇಷ್ಟು ಅಮೌಂಟಿನ ಪ್ರೈಸ್ ನಿಮಗೆ ಡಿಸ್ಕೌಂಟಾಗಿ ಈ ಅಮೌಂಟಿಗೆ ನಿಮಗೆ ಸಿಗುತ್ತೆ. ಓಕೆ. ಸೊ ನೆಕ್ಸ್ಟು ಕಂಪ್ಲೀಟ್ ಪೇಮೆಂಟ್. ಸೊ ಥರ್ಡ್ ಮೆಥಡ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಏನಪ್ಪ ಅಂತಂದರೆ ಟರ್ಮ್ ಕಂಡೀಷನ್ ಏನಿದೆಯೋ 2, ಸೊ ಅದಕ್ಕೆ ನಾನು ಅಗ್ರಿ ಕೊಡ್ತಾಯಿದ್ದೀನಿ. ಸೊ ಟರ್ಮ್ ಕಂಡೀಷನ್ ಏನಿದೆಯೋ ಅದಕ್ಕೆಲ್ಲಕ್ಕೂ ಓಕೆ ಕೊಟ್ಟು ಫಿನಿಶ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಪೇಮೆಂಟ್ ಹೋಗುತ್ತೆ ಇದು. ಓಕೆ. ಪೇಮೆಂಟ್ ಮೆಥಡಿಗೆ ಹೋದಾಗ ಇಲ್ಲಿ ನೋಡ್ತಾ ಇರ್ಬೋದು, ನೀವು ತೊಗೊಂಡಿರೋಂಥ ಬಂಡಲ್ ಪ್ರೈಸ್ ಟೋಟಲ್ ಆಗಿ ಇಲ್ಲಿ ನೀವು ತೋರಿಸುತ್ತೆ. ಕೆಲವೊಂದು ಸತಿ ಡಿಸ್ಕೌಂಟ್ ಇತ್ತು ಅಂದರೆ ಡಿಸ್ಕೌಂಟ್ ಅದರದ್ದು ಇಲ್ಲಿ ತೋರಿಸುತ್ತೆ ಒಂದೊಂದು ಸತಿ. ಸೊ ನಾನು ಅದನ್ನು ಹೇಳ್ತೀನಿ, ನೀವು ಡಿಸ್ಕೌಂಟ್ ಇದ್ದಾಗ ಅದ್ರದ್ದು ಯಾವ ಥರ ತೋರಿಸುತ್ತೆ ಅಂತ. ಇಲ್ಲಿ ಪ್ರೈಸ್, ನೀವು ಬಂಡಲ್ ಪ್ರೈಸ್ ಇಲ್ಲಿ ನೋಡ್ತಾ ಇರ್ಬೋದು. ಆಮೇಲೆ ನಿಮ್ಮದು ಯಾವ ಪೇಮೆಂಟ್ ಇದೆಯೋ ಆ ಪೇಮೆಂಟಿಂದ ಇಲ್ಲಿ ನೀವು ನಿಮ್ಮ ಒಂದು ಅಮೌಂಟನ್ನ ಪೇ ಮಾಡಬೇಕು. ಕಂಪ್ನಿಗೆ ಏನಿರುತ್ತೋ ಅದು ಮಾಡಬೇಕು. ಸೊ ನಿಮ್ಮ ಹತ್ರ ಗೂಗಲ್ ಪೇ ಇದೆಯಾ, ಫೋನ್ಪೇ ಇದೆಯಾ, ಸೊ ಯಾವ ಪೇಮೆಂಟ್ ಇದೆಯೋ ಸೊ ಅದರಿಂದ ನೀವು ಕಂಪ್ನಿಗೆ ನೀವು ತೊಗೊಂಡಿರುವಂಥ ಬಂಡಲ್ ಟೋಟಲ್ ಪ್ರೈಸ್ನ ಕಂಪ್ನಿಗೆ ಪೇ ಮಾಡಬೇಕು. ಸೊ ಪೇ ಮಾಡಿದಾದಮೇಲೆ ನೀವು ನಿಮ್ಮದು ಒಂದು ಮೆಸೇಜ್ ಬರುತ್ತೆ ವಾಟ್ಸಪ್ಪಲ್ಲಿ. ಸೊ ಕಂಪ್ನಿ ಕಡೆಯಿಂದ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ, ಮೀಡಿಯಾ ಅದೆಲ್ಲ ಇರುತ್ತೆ. ಸೊ ಅದ್ರ ಲಿಂಕ್ ನಾನು ನಿಮ್ಗೆ ಕಳಿಸ್ತಾ ಹೋಗ್ತೀನಿ. ಬಟ್ ಜಾಯ್ನ್ ಆದಮೇಲೆ ಸೊ ಕಂಪ್ನಿಯಲ್ಲಿ ಒಬ್ಬರು ನೀವಾಗಿ ಜಾಯ್ನ್ ಆಗ್ತೀರಾ. ನೆಕ್ಸ್ಟು ಕಂಪ್ನಿಲಿ ನೀವು ಒಬ್ಬರು ಜಾಯ್ನ್ ಆದಮೇಲೆ
ಸೊ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ನಾನು ಮತ್ತೆ ನೀವು ಜಾಯ್ನ್ ಆದಮೇಲೆ ಹೇಳ್ತೀನಿ. ಸೊ ಇದೇನಪ್ಪ ಅಂದರೆ ಲಾಗಿನ್ ಆಗುವಂಥ ಒಂದು ಪ್ರೊಸೆಸ್. ಸೊ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಟಿಲ್ ಎಂಡ್ ತನಕ ನೋಡಿದವರಿಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗಿರುತ್ತೆ. ಅಕಸ್ಮಾತ್ ನಿಮ್ಗೇನಾದರೂ ಡೌಟ್ ಬಂತು, ಏನಾದರೂ ಸ್ವಲ್ಪ ಸರ್ವರ್ದು ಏನಾದರೂ ಇಶ್ಯೂಸ್ ಬಂತು ಅಂತಂದರೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ನನಗೆ ಮೆಸೇಜ್ ಹಾಕಿದ್ರೆ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಇಲ್ಲಾಂತಂದರೆ ಇದಕ್ಕೆ ಹೆಲ್ಪ್ಲೈನ್ ನಂಬರ್ ಇರುತ್ತೆ. ಸೊ ಆ ಹೆಲ್ಪ್ಲೈನ್ ನಮಗೆ ಕಾಲ್ ನಂಬರ್ ಮಾಡಿ ನಾವು ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಸೊ ಬಟ್ ಇವಾಗ ಏನಪ್ಪ ಅಂದರೆ ಇದಿಷ್ಟು ಏನಪ್ಪ ಅಂತಂದರೆ ಕಂಪ್ನಿಗೆ ಜಾಯ್ನ್ ಆಗುವಂಥ ಪ್ರೊಸೆಸ್. ಸೊ ಈ ಒಂದು ಪ್ರೊಸೆಸ್ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ. ಆ್ಯಂಡ್ ನನ್ನಿಂದ ಜಾಯ್ನ್ ಆಗುವಂಥ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಜಾಯ್ನ್ ಆಗುವಂಥ ಪ್ರತಿಯೊಬ್ಬರಿಗೂ ಆಲ್ ದ ವೆರಿ ಬೆಸ್ಟ್. ಬಾಯ್.